ಎಲ್ಲರನ್ನೂ ವಂಚಿಸ್ಬೋದು, ಆದರೆ ಮೃತ್ಯು ದೇವತೆ ವಂಚಿಸ್ಲಿಕ್ಕೆ ಸಾಧ್ಯ ಇಲ್ಲ ನಮ್ಮ ಕೈಲಿ. ಕಾಲ ಅಂತಾರೆ ಯಮನನ್ನ. ಆ ಕಾಲ ಬಂದಾಗ, ಆ ಸಮಯ ಬಂದಾಗ ಯಮ ಬರ್ತಾನೆ. ಅವನನ್ನು ತಪ್ಪಿಸ್ಲಿಕ್ಕೆ ಆಗೋದಿಲ್ಲ ನಾವು. ಯಾವುದೋ ಒಂದು ಗ್ರಾಮದಲ್ಲಿ, ಒಂದು ಹಳ್ಳಿನಲ್ಲಿ ಒಬ್ಬ ಶಿಲ್ಪಿ ಇದ್ದ. ಅವನು ಮರದಲ್ಲಿ, ಮಣ್ಣಿನಲ್ಲಿ, ಕಲ್ಲಿನಲ್ಲಿ ಶಿಲ್ಪಗಳನ್ನು ಕೆತ್ತುತ್ತಾ ಇದ್ದ. ಎಷ್ಟು ಪ್ರಖ್ಯಾತ ಅವನು ಅಂದರೆ ಇಡೀ ಆ ರಾಜ್ಯಕ್ಕೆ ಗೊತ್ತಿತ್ತು ಅವನು. ತುಂಬ ಚಂದವಾಗಿ ಶಿಲ್ಪ ಮಾಡ್ತಾನೆ, ಗೊಂಬೆ ಮಾಡ್ತಾನೆ. ಯಾರ್ದಾರು ಕರ್ಕೊಂಡೋಗಿ ನಿಲ್ಲಿಸ್ಬಿಟ್ರೆ ಅವರಂಥದ್ದೇ ಬೊಂಬೆ ಮಾಡಿಬಿಡ್ತಿದ್ದ ಅವನು. ಅವನಿಗೆ ವಯಸ್ಸು ಆಗ್ತಾ ಬಂತು. ಸ್ವಲ್ಪ ದೈಹಿಕವಾದ ಸಮಸ್ಯೆಗಳು ಬಂದು ಡಾಕ್ಟ್ರು ಹೇಳಿದರು, ತುಂಬ ಶ್ರಮ ತಗೊಂಡಿದ್ದೀರಿ ಚಿಕ್ಕ ವಯಸ್ಸಿಂದ, ನಿಮ್ಮ ಆಯಸ್ಸು ಕ್ಷೀಣ ಆಗ್ತಾ ಇದೆ. ವಯಸ್ಸಾದ್ಮೇಲೆ ಇವೆಲ್ಲ ಸಹಜ ಅಂದ್ಬಿಟ್ರು. ಅವನು ಸ್ವಲ್ಪ ಬದುಕಿನ ಬಗ್ಗೆ ತುಂಬ ಆಸೆ, ಬದುಕಬೇಕು ಅನ್ನೋ ಆಸೆ. ಒಬ್ಬ ಜೋಯಿಸ್ರ ಹತ್ರ ಹೋದ್ರ, ಪಂಡಿತರ ಹತ್ರ ಹೋದ. ಸ್ವಾಮಿ, ನನ್ನ ಜಾತಕ ನೋಡಿ ಅಂತ. ಜಾತಕ ಅವ್ರ ಅಪ್ಪ ಬರೆಸಿದ್ದ. ಅವ್ರು ಹೇಳಿದ್ರು, ನೋಡಪ್ಪ, ಈ ಜಾತಕ ಬರೆದವರು ನನ್ನ ಪೂರ್ವಜರು. ಅವ್ರು ಬರೆದ ಮಾತು ಯಾವತ್ತೂ ಕೂಡ ಅಸತ್ಯ ಆಗಿಲ್ಲ, ಮಿಥ್ಯೆ ಆಗಿಲ್ಲ, ಸತ್ಯವೇ ನಡೆಯೋದೆ. ನೋಡು, ಅವರೇ ಬರೆದವ್ರೆ, ನೀನು ಈ ರಾಜ್ಯ ಮೆಚ್ಚುವಂಥ ಶಿಲ್ಪಿ ಆಗ್ತಿ ಅಂತ ಬರೆದವ್ರೆ. ಎಲ್ಲ ಬರೆದವ್ರೆ, ನಿನ್ನ ಬದುಕು ಬರೆದವ್ರೆ, ನಿನಗೆ ಎಷ್ಟು ಜನ ಮಕ್ಕಳು ಅಂತ ಬರೆದವ್ರೆ. ಇಷ್ಟು ಮಕ್ಕಳು ಆಗಿದೆಯಾ? ಆಗಿದೆ ಕೂಗಳೆ, ಆಗಿದೆ. ಇಂಥ ವಯಸ್ಸಲ್ಲಿ ನೆಂಟಿ ತಿರ್ಕೊಂಡವಳೆ ಅಂತ ಬರೆದವ್ರೆ. ತಿರ್ಕೊಂಡವ್ರ? ಹೌದು ಸ್ವಾಮಿ, ಅವ್ರು ಬರೆದಾಗೆ 3 ವರ್ಷದಿಂದ ನನ್ನ ನೆಂಟಿ ಸತ್ಲು. ನೋಡು, ಈಗ ಕೊನೆಗಟ್ಟ, ನಿನ್ನ ಆಯಸ್ಸನ್ನು ಬರೆದವ್ರೆ. ಇವನಿಗೆ ಅದೇ ಡವ 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 ಅನ್ನೋಕ್ಕೆ ಶುರುವಾಯಿತು. ಯಾವಾಗ ಅಂತ ಬರೆದವ್ರೆ ಸ್ವಾಮಿ ಅಂತ. ಎಷ್ಟು ವಯಸ್ಸು ನಿನಗೀಗ? 80 ಆಯಿತು ಅಂದ. ಅಷ್ಟೇ, ಹತ್ರ ಬಂದಿದ್ದೀವಿ. 81 ವರ್ಷ 3 ತಿಂಗಳು ನಿನ್ನ ಆಯುಷ್ ಮುಗಿದೋಯ್ತದೆ ಅಂತ. ಇವನಿಗೆ ಕಳವಳ ಪ್ರಾರಂಭ ಆಯಿತು. ಇನ್ನು ರಾಜ್ಯ ಪ್ರಶಸ್ತಿ ಬರಲಿಲ್ಲ, ರಾಷ್ಟ್ರ ಪ್ರಶಸ್ತಿ ಬರಲಿಲ್ಲ, ಪದ್ಮಶ್ರೀ ಬರಲಿಲ್ಲ. ಆಗಲೇ ನನ್ನ ಆಯುಷ್ ಮುಗಿದೋಯ್ತದೆಲ್ಲ. ಬಂದ್ಗಳು ಅಂತ ಅಳ್ತಾ ಮಲಗ್ದ. ಇರುವಷ್ಟು ಆಯಸ್ನಾರ ಸಂತೋಷವಾಗಿ ಕಳ್ಳಿವ ಅನ್ನಿಸ್ಲಿಲ್ಲ ಅವನಿಗೆ. ಹೆಂಗಾರ ಮಾಡಿ ತಪ್ಪಿಸ್ಕೊಬೇಕು. ಯಾರು ಹೇಳಿದ್ರು ದಾನ ಮಾಡು, ಧರ್ಮ ಮಾಡು, ಅನ್ನದಾನ ಮಾಡ್ದ, ಜಾತ್ರೆ ಮಾಡಿಸ್ತಾ, ದೇವರುತ್ಸವ ಮಾಡಿಸ್ತಾ. ಕೊನೆಗೆ ಆ ದ್ವೈಸ್ರ ಹತ್ರ ಹೋದ. ಸ್ವಾಮಿನ ಅನ್ನದಾನ ಮಾಡಿದ್ದೀನಿ, ದೇವರುತ್ಸವ ಮಾಡಿಸಿವನಿ, ಆಯ್ತು ಸ್ವಲ್ಪ ಜಾಸ್ತಿ ಆಗಿರ್ಬೇಕು ನೋಡಿ ಅಂತ. ಅದಕ್ಕೆ ಅವ್ರು ಹೇಳಿದ್ರು, ನೀನು ಮಾಡುವಂಥ ದಾನ ಧರ್ಮ ಪುಣ್ಯ ಕಾರ್ಯಗಳು ಈ ಲೋಕದಲ್ಲಿರೋ ಗಂಟ ಸಂತೋಷ ಕೊಡ್ತವೆ ಹೊರತು ಆಯುಸ್ಸೆಲ್ಲ ಒಂದಿನೂ ಜಾಸ್ತಿ ಮಾಡೋದಿಲ್ಲ. ಹೋಗು, ಸ್ವರ್ಗ ಸಿಗ್ತದೆ ಅಂದರು. ಅಯ್ಯೋ, ಸತ್ತ ಮೇಲೆ ಯಾವ ಸ್ವರ್ಗವಾಪು? ಕಷ್ಟಪಟ್ಟು 80 ವರ್ಷ ಆದ್ಮೇಲೆ ಮನೆ ಕಟ್ತೀವಿ, ನೀನು ನೆಮ್ಮದಿಲಿ ಮನೆಗೆ ಹೋಗಾಗ್ದಂಗೆ ಆಗೋಯ್ತಲ್ಲ ನನ್ನ ಬದುಕು. ಭಾಳ ಯೋಚನೆ ಮಾಡ್ದ. ಕೊನೆಗೊಂದು ತೀರ್ಮಾನ ಮಾಡ್ದ. ಇವ್ರನ್ನ ಯಾಕೆ ವಂಚಿಸೋದು, ಯಮ್ಮನ್ನೇ ಯಾಮಾರಿಸ್ಬಿಡ್ಬೇಕು ಅಂತ. ಹೆಂಗೂ ಗೊಂಬೆ ಮಾಡ್ತಿದ್ನಲ್ಲ, ಮರದ ದಿಮ್ಮಿಗಳ ತಂದ, 8 ಮರದ ಬೊಂಬೆ, ಅವನಂಥದೇ ಬೊಂಬೆ. ವರ್ಷವೆಲ್ಲ ಕೆತ್ತವನೆ, 9 ಗೊಂಬೆ ಮಾಡಿಬಿಟ್ಟು ಅವನಂಥದ್ದೇ. ಯಮನೆ ಬಂದು ದಿಕ್ಕು ತಪ್ಪೋಬೇಕು, ಗೊಂಬೆ ಎತ್ಕೊಂಡೋಗ್ಬೇಕು, ನನ್ನ ಬಿಟ್ಬಿಡ್ಬೇಕು ಅಂತ. ಎಂಥ ಶಿಲ್ಪಿ ಅವನು. ಅದೇ ಥರ ತದ್ರೂಪು ಗೊಂಬೆಗಳು ಮಾಡ್ದ, 9 ಬೊಂಬೆ. 81 ವರ್ಷ ಕಳೀತು. 3 ತಿಂಗಳಲ್ಲಿ 2 ತಿಂಗಳು ಕಳೆದೋಯ್ತು. ಇವನಿಗೆ ಅನ್ನ ತಿನ್ನೋಕೆ ಆಗ್ತಿಲ್ಲ. ಯಾರ ಬಂದು ಬಾಗಿಲು ಕೊಟ್ಟಿದ್ರೆ ಯಮ ಬನ್ನೋ ಅಂತಾನೆ ಅವನು. ಯಾವ ಯಮ ಬಂದ? ಕೆಲ್ಸಕ್ಕೆ ಕೇಳೋಕೆ ಬಂದ ಅಂತ. ಅವನ ಹೆಂಡತಿ ಬೈತಾಳೆ, ಯಾಕೆ ಹಿಂಗೆ ಆಡ್ತೀನಿ? ಅವನ ಮಕ್ಕಳು ಬೈತಾರೆ, ಯಾಕೆ ಹಿಂಗೆ ಆಡ್ತೀನಿ? ಇನ್ನೇನು ಹತ್ರ ಬಂತು, ಆ 3ನೇ ತಿಂಗಳು ಕೊನೆ ಬಂತು. ಇವನು ಮನೆಗೆ ಹೋಗೋ ಭಯ. ಆ ಬೊಂಬೆಗಳು ತಂದ, ಒಂದು ಚೇರ್ ಮೇಲೆ ಕುಂಡ್ರಿಸ್ತಾ, ಒಂದು ಮಂಚದ ಮೇಲೆ ಮಲಗಿಸ್ತಾ, ಒಂದು ಬಾಕ್ಲ ಹತ್ರ ನಿಲ್ಲಿಸ್ತಾ, ಒಂದು ಕಾಫಿ ಕುಡಿ ಥರ ಕುಂಡ್ರಿಸ್ಬಿಟ್ಟ. ಇವನೋಗ ಅಟ್ಟದ ಮೇಲೆ ಹೊತ್ಕೊಂಬಿಟ್ಟ. ಮುಗೀತು ಆಯಸ್ಸು. ಯಮ ಬಂದ, ಆ ಯಮರಾಯ ಬಂದ. ಪ್ರತ್ಯಕ್ಷನಾದ. ನೋಡ್ತಾನೆ, ಮನೆ ತುಂಬ 9 ಜನ ನಿಂತವ್ರೆ, ಒಂದೇ ರೂಪ. ಅಲ್ಲಿ ನೋಡಿದ್ರೆ ಫೋಟೋ, ಕೈಲಿರೋ ಫೋಟೋ 9 ಥರ ಒಂದೇ ಥರ ಅದಲ್ಲ. ಯಾರಯ್ಯ ಇವನು? ಯಮನಿಗೆ ದಿಕ್ಕು ತಪ್ಪಾಯ್ತು, ನನ್ನೇ ದಿಕ್ಕು ತಪ್ಪಿಸ್ಬಿಟ್ನಲ್ಲ, ಯಾರಪ್ಪ ಅವನು? ನೋಡ್ದ ಯಮ, ಗೊಂಬೆಗಳು ಮಾಡಿ ಕುಣ್ಸವನೆ. ಎಂಥ ಶಿಲ್ಪಿ ಇರ್ಬೇಕಯ್ಯ ಅವನು. ಇದುವರೆಗೂ ನನ್ನ ಜೀವನದಲ್ಲಿ ಈ ಥರದ ಪ್ರಾಬ್ಲಮ್ಮೇ ಬಂದಿರಲಿಲ್ವಲ್ಲ. ಎಲ್ಲೋ ಕೂತವನೇ ಪಾಪ. ಈಗ ಅವನೋಗಿ ಎಳಕ ಬರೋದೇನು ಬೇಡ, ಅವನೇ ಬರೋ ಮಾಡ್ತೀನಿ ಅಂತ ಯಮ.
ಎಷ್ಟು ಅತ್ಯದ್ಭುತವಾದಂಥ ಚಾತುರ್ಯ, ಏನಿ ನೈಪುಣ್ಯದ ಶಿಲ್ಪಕಲೆಯ ವೈಭವ, ಎಷ್ಟು ಅದ್ಭುತವಾಗಿ ಕೆತ್ತವನಯ್ಯ ಶಿಲ್ಪ, ಎಷ್ಟು ಚೆನ್ನಾಗಿ ಮಾಡೋನಯ್ಯ ಬೊಂಬೆ. ಛೇ, ಅವನು ಯಾರು ಅಂತ ಗೊತ್ತಿದ್ರೆ ರಾಜ್ಯ ಪ್ರಶಸ್ತಿ ಕೊಡಿಸ್ಬಿಡ್ತಿದ್ದೆ ಅಂದ. ಅಟ್ಟದ ಮೇಲೆ ಕೂತಿದ್ದು ಒಂದು ತಟಕನ್ನ ನೆಗೆದ್ಬಿಟ್ಟ. ನಾನೇ ಸ್ವಾಮಿ ಕೆತ್ತಿರೋದು ಅಂತ. ನಿಮ್ಗೆ ರಾಜ್ಯ ಪ್ರಶಸ್ತಿ ಕೊಡೋಕೆ ಕರ್ಕೊಯ್ತಾವ ಅನ್ಕನ ಬಾಪ ಅಂದ. ಮುಗಿತು ನಿನ್ನ ಆಯಸ್ಸು. ಕತೆ ಕಾಲ್ಪನಿಕ, ಆದರೆ ವಸ್ತುಸ್ಥಿತಿ ಭಾಳ ಮುಖ್ಯ. ವಾಸ್ತವ ಕತೆ ಕಟ್ಟುಕತೆ, ಅದರಲ್ಲಿ ಎರಡು ಮಾತಿಲ್ಲ. ಆದರೆ ಅರ್ಥ ಮಾಡ್ಕೊಳ್ಬೇಕಾದಿಷ್ಟೇ, ನಾವು ಸಾವನ್ನು ವಂಚಿಸ್ತೀವಿ ಅಂದರೆ ಅದು ಭ್ರಮೆ. ಅದು ಸಾವನ್ನು ವಂಚೋಕೆ ಆಗ್ತದೆ ನಮ್ಮ ಕೈಲಿ, ಅದು ಒಪ್ಕೊಳ್ಳೇಬೇಕು. ನಾವೆಷ್ಟೇ ಧರ್ಮ ಮಾಡ್ಬೋದು, ಎಷ್ಟೇ ಪುಣ್ಯ ಮಾಡ್ಬೋದು, ಆ ಪುಣ್ಯ ಎಲ್ಲ ಬದುಕಲ್ಲಿ ಸಂತೋಷ ಉಂಟು ಮಾಡ್ತದೆ ಹೊರತು ನಾವು ಸಂಗಮೇಶ್ವರ, ಮಹದೇಶ್ವರ, ಕಾಲಭೈರವ, ಹರಿಹರ ಸುತ ಅಯ್ಯಪ್ಪ, ತಿರುಪತಿ ಗಿರಿವಾಸ, ಶ್ರೀನಿವಾಸ ಯಾವ ದೇವರು ಪಾದ ಹಿಡಿದ್ರೂ ಒಂದೇ ಒಂದಿನ ಆಯಸ್ಸು ಕೂಡ ಅವ್ರು ಜಾಸ್ತಿ ಮಾಡುವುದಿಲ್ಲ. ನಮ್ಮ ಆಯಸ್ಸು ನಿರ್ಧಾರ ಆಗೋಗತ್ತೆ. ಬದುಕಲ್ಲಿ ಸಂತೋಷಕ್ಕೋಸ್ಕರ ಭಗವಂತನ ಸೇವೆ ಮಾಡ್ತೇವೆ. ಆ ಭಗವಂತನ ಕೃಪೆಯನ್ನು ನಾವೆಲ್ಲರೂ ಕೂಡ ಪಡಿತೇವೆ.